ಒಂದೊಳ್ಳೆ ಬ್ಯೂಟಿಫುಲ್ ಲೈಫ್ ಅಲ್ವಾ ಇದು. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ವೆಶನ್ ಮಾರ್ಕ್ ಅಂತ ಹೇಳ್ತೀನಿ. ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ ಲೈಫ್. ಈಗ ಹೆಂಡತಿ ಬಂದಮೇಲೆ ಲೈಫ್ ಇನ್ನೊಂಥರ ಶುರು ಆಗುತ್ತೆ ಗಂಡಸರಿಗೆ. ಸೊ ಆ ಒಂದು ವಿಚಾರದಲ್ಲಿ ಧನಂಜಯ ಅವರು ಹೊಸ ಲೈಫ್ಗೆ ಕಾಲಿಡ್ತಾ ಇದ್ರೆ ಒಳ್ಳೇದಾಗಲಿ ಅಂತ ಈ ಮೂಲಕ ನಾನು ಕೇಳ್ಬೋದು. ನಮ್ಮ ಜೊತೆ ಕೆಲಸ ಮಾಡುವಂತಹ ನಮ್ಮಲ್ಲಿ ಒಬ್ಬರಾದ ನಮ್ಮ ಸಿನಿಮಾ ಕುಟುಂಬದಲ್ಲಿ ಈಗ ಪ್ರಮುಖರ ಸದಸ್ಯರಾಗಿರುವಂತಹ ಧನಂಜಯ ಅವರ ಮದುವೆ ಕಾರ್ಯಕ್ರಮ, ಅವರ ರಿಸೆಪ್ಷನ್ ಇಷ್ಟೊಂದು ಅದ್ಧೂರಿಯಾಗಿ ನಡೀತಾ ಇದೆ. ನೋಡೋಕ್ಕೆ ಖುಷಿ ಆಗುತ್ತೆ. ಜನ ಇಷ್ಟೊಂದು ಮಂದಿ ಸೇರಿರೋದು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಧನಂಜಯ ಮತ್ತು ಧನ್ಯತಾ ಇಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾವು ಮನಪೂರ್ವಕವಾಗಿ ಹಾರೈಸ್ತೇವೆ. ಧನಂಜಯ ಮತ್ತು ಅವರ ಧರ್ಮಪತ್ನಿ 100 ವರ್ಷ ಚೆನ್ನಾಗಿ ಬಾಳಲಿ ಅಂತ ಹಾರೈಸ್ತೀವಿ. ಧನಂಜಯನ ನಾನು ಭಾಳ ವರ್ಷಗಳಿಂದ ನೋಡಿದ್ದೀನಿ. ಅವರ ಬಿಗಿನಿಂಗ್ ಡೇಸಿಂದ ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಇವತ್ತು ಮನೆಗೆ ಬಂದು ಮದುವೆ ಕರೆದ್ರು, ತುಂಬ ಖುಷಿ ಆಯಿತು. ತುಂಬ ದೊಡ್ಡದಾಗಿ ಬೆಳೆದಿದ್ದಾರೆ. ಧನ್ಯತಾ ಮತ್ತು ಧನಂಜಯ್ ವಂಡರ್ಫುಲ್ ಪೇರ್ ಕೂಡ. ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಆಸೆ ಪಡ್ತೀನಿ ಆ್ಯಂಡ್ ಹಾರೈಸ್ತೀನಿ. ಮದುವೆ ಗಂಡು ಹೆಣ್ಣಿಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ಡಾಲಿ ಧನಂಜಯ ಅವರು ಒಂದು ಒಳ್ಳೆ ಸ್ನೇಹಿತರು. ಬಟ್ ನನಗೊಂದು ಕಡೆ ಸಂತೋಷ, ನನ್ನ ಸ್ನೇಹಿತರು ದಾಂಪತ್ಯಕ್ಕೆ ಕಾಲಿಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಡಾಲಿ ಅವರು ಸ್ವಾತಂತ್ರ್ಯನೂ ಕಳ್ಕೊತಾ ಇದ್ದಾರೆ. ಅದಕ್ಕೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಮ್ಯಾರೇಜ್ ಅಂದರೆ ಹಂಗೆ, ದಾಂಪತ್ಯ ಅಂದರೆ ಸಮಾಜದ ದೃಷ್ಟಿಯಲ್ಲಿ ಒಂದು ಅದ್ಭುತವಾದ ಪಯಣ. ವೈಯಕ್ತಿಕವಾಗಿ ಒಂದು ಸ್ವಾತಂತ್ರ್ಯ ಆಗಿ ಪ್ರತಿಯೊಂದಕ್ಕೂ ಇದಾಗುತ್ತೆ. ನಮ್ಮ ಡಾಲಿ ಧನಂಜಯ ಅವ್ರಿಗೆ ಒಳ್ಳೇದಾಗಬೇಕು, ಅವ್ರ ಬದುಕು ಚೆನ್ನಾಗಿರಬೇಕು ಅಂತ ಆಶಿಸ್ತೇನೆ ಸರ್. ನಾನು ಹೇಳ್ತಾ ಇರ್ತೀನಿ, ಮದುವೆ ತುಂಬ ಚೆನ್ನಾಗಿರುತ್ತೆ. ಮದುವೆ ಆಗಿರೋ ಹೊಸದ್ರಲ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ಕೌಸಲ್ಯ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಕ್ಯಾಸೆಟ್ ಹಾಕಿ ಮನೆ ಮುಂದೆ ರಂಗೋಲಿ ಹಾಕಿ ಬದುಕು ತುಂಬ ಅದ್ಭುತವಾಗಿರುತ್ತೆ. ಹೋಗ್ತಾ 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 ದಾಂಪತ್ಯದಲ್ಲಿ ಅನಿಸುತ್ತೆ ಸ್ವಾತಂತ್ರ್ಯ ಎಷ್ಟು ಕಳ್ಕೊಂಡ್ವಿ ಅಂತ. ಆದರೂ ನಮ್ಮ ಡಾಲಿ ಬ್ರದರ್ಗೆ ಒಳ್ಳೇದಾಗಬೇಕು. ನಾನು ತುಂಬ ಅಲ್ವಾ ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಡಾಲಿ ಅವ್ರಿಗೂ ಒಳ್ಳೆ ಭವಿಷ್ಯ ಇದೆ, ಮೋಸ್ಟ್ ಚಿತ್ರರಂಗದಲ್ಲೂ ರಾಜಕಾರಣದಲ್ಲೂ ಅಂತ ನಾನು ಭಾವಿಸ್ತೇನೆ ಸರ್. ನಾನು ಮತ್ತು ಡಾಲಿ ಅವರೆಲ್ಲ ಒಂದೇ ಅಪಾರ್ಟ್ಮೆಂಟಲ್ಲಿ, ಇನ್ ದ ಸೆನ್ಸ್ ಒಂದೇ ಇದರಲ್ಲಿ ಉಳ್ಕೊಂಡಿರೋದು. ಪ್ರತಿದಿನ ಬೆಳಗ್ಗೆ ವಾಕಿಂಗಲ್ಲಿ ಜಾಗಿಂಗಲ್ಲೆಲ್ಲ ಭೇಟಿ ಆಗ್ತಿರ್ತೀವಿ. ಮತ್ತು ತುಂಬ ವರ್ಷದ ಗೆಳೆತನ ಇದೆ. ಮತ್ತು ನನ್ನ ಶಾಲಾ ಕಾಲೇಜಿನ ಕಾರ್ಯಕ್ರಮಕ್ಕೆಲ್ಲ ಅವ್ರು ಬಂದು ಹೋಗ್ತಿರ್ತಾರೆ. ಅವ್ರಿಗೆಲ್ಲ ಒಳ್ಳೇದಾಗಬೇಕು, ಮೈಸೂರಿನ ಜನತೆಗೂ ಒಳ್ಳೇದಾಗಬೇಕು. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಡಾಲಿ ಸರ್ ಮೇಲೆ ಇರಬೇಕು ಅಂತ ಬಯಸ್ತೇನೆ. ಥ್ಯಾಂಕ್ ಯು ಸರ್. ಕೇಳ್ತಿದ್ರು ಇವತ್ತು ಫೈನಲಿ. ನಾನು ಭಾಳ ಸಲ ಹೇಳ್ತಾ ಇರ್ತೀನಿ, ಜೀವನ ತುಂಬ ಅದ್ಭುತವಾದ ಪಯಣ. ಮದುವೆನೂ ಅಷ್ಟೇ. ಫ್ಯಾಮಿಲಿ ಅಂದರೆ ನಾನು ಹೇಳ್ತಿರ್ತೀನಿ, ಫ್ಯಾಮಿಲಿ FAMILY ಅಂತ, ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅಂತ. ಮಿಕ್ಕಿದ ಡೈಲಾಗ್ಸು ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್.